ಗಿಯ 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 ತರವಲ್ಲ ತಾಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ. ಆಹಾ, ಎಂತ ಜನಪ್ರಿಯ ಜಾನಪದ ಹಾಡಲ್ರಿ ಇದು. ಈ ಹಾಡು ಇವತ್ತ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡ ದೊಡ್ಡ ಮಂದಿ ತನಕನಗೂ ಗೊತ್ತದ. ಬಹಳ ಮಂದಿ ಹಾಡ್ತಾರೆ ಈ ಹಾಡು, ಆದ್ರೆ ಅತಿ ಕಡಿಮೆ ಮಂದಿಗೆ ಇದ್ರ ಹಿಂದಿನ ಅರ್ಥ ಗೊತ್ತಿರ್ತದ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಜಾನಪದ ಹಾಡುಗಳು ಬಹುತೇಕ ಅರ್ಥ ನೇರವಾಗಿರ್ತಾವ, ಆದ್ರ ನಮ್ಮ ಈ ಶರೀಫ್ ಅಜ್ಜರ ಹಾಡುಗಳು ಹಾಡನ್ನಕ್ಕಿಂತ ತತ್ವ ಪದಗಳು ಅನ್ಬೇಕ್ರಿ. ಇವು ಎರಡೆರಡು ಅರ್ಥಗಳನ್ನು ಹೊಂದಿರ್ತಾವ. ಈಗ ಇದ ಹಾಡ ತಗೋರಿ, ತಂಬೂರಿ ಗೊತ್ತಿದ್ರ ಬಾರಸ್ಪ, ಇಲ್ಲ ಅಂದ್ರ ಬಾರ್ಸಕ್ ಹೋಗಬೇಡ ಅಂದಾರ ಅಂತ ಅನಿಸ್ತದ. ಹೌದಲ್ರಿ? ಹೌದಲ್ರಿ? ಆದ್ರ ಇದರ ಹಿಂದಿನ ಆಧ್ಯಾತ್ಮಿಕ ಅರ್ಥ ಬೇರೆನೆ ಇರ್ತದ. ಅದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕ್ರಿ. ಅಂತ ಒಬ್ಬ ಮಹಾತ್ಮರು, ಪುಣ್ಯಾತ್ಮರು ನಮ್ಮ ಉತ್ತರ ಕರ್ನಾಟಕದ ನೆಲದೊಳಗ ಬಾಳಿ ಬದುಕಿ ಸಾವಿರಾರು ಹಳ್ಳಿ ಮುಕ್ತ ಜನರಿಗೆ ಬೆಳಕಾಗಿದ್ರ ಅಂತ ಹೇಳಕ ನಮಗ ಹೆಮ್ಮೆ ಅನಿಸ್ತದ್ರಿ. ಇವತ್ತ ಅವರೊಂದು ಜೀವನ ಚರಿತ್ರೆಯನ್ನ ಸ್ವಲ್ಪ ಸಣ್ಣದಾಗಿ ತಿಳ್ಕೊಳ್ಳೋಣ ಅಂತ. ನಮ್ಮ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಶಿಶುನಾಳ ಅಂತ ಒಂದು ಗ್ರಾಮ. ಅಲ್ಲೇ ದೇವಕಾರ ಮನೆತನದೊಳಗ ಹಜ್ಜುಮಾ ಮತ್ತ ಇಮಾಮ್ ಹಜರತ್ ಸಾಹೇಬ್ ಅಂತೇಳಿ ದಂಪತಿಗಳಿಗೆ ಬಹಳ ವರ್ಷಗಳಿಂದ ಮಕ್ಕಳು ಇರುದಿಲ್ರಿ. ಅಲ್ಲೇ ಸಮೀಪ ಹುಲಗೂರ್ನ್ಯಾಗ ಸಂತ ಖಾದರ್ ಶಾವ್ಲಿ ಅಂತೇಳಿ ಸಮಾಧಿ ಇರ್ತದ. ಅಲ್ಲಿ ಅವರು ಇವ್ರನ್ನ ಬೇಡ್ಕೊಂಡು ನಮ್ಮ ಶರೀಫ್ ಅಜ್ಜರ್ನ ಪಡ್ಕೊಂತಾರ. ಶರೀಫ್ ಅಜ್ಜರ್ ಹುಟ್ಟಿದ್ದು ಮಾರ್ಚ್ 7, 1819 ಇಸ್ವಿ. ಅವ್ರ ಹುಟ್ಟ ಹೆಸರು ಮೊಹಮ್ಮದ್ ಶರೀಫ್ ಅಂತ ಹೇಳಿ. ಈಗ ಅವ್ರದೊಂದು ಜನಪ್ರಿಯ ಇನ್ನೊಂದು ಹಾಡು ಕೇಳೋನ್ರಿ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಈ ಹಾಡು ಹಾಡ್ತಾರ್ರಿ, ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಅದ್ರದ ಅರ್ಥ ತಿಳ್ಕೊಂಬರೋಣ್ರಿ. ಕೋಡಗ ಅಂದ್ರ ಕೋತಿ, ನಮ್ ಕಡೆ ಮಂಗ್ಯ ಅಂತೀವಿ. ಈ ಮಂಗ್ಯಾನ ಕೋಳಿ ನುಂಗಾಕ ಸಾಧ್ಯ ಇಲ್ಲ. ಆದ್ರೂ ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂತಂದ್ರ, ಈ ಮಂಗ್ಯ ಅವರು ಮನುಷ್ಯನ ಮನಸ್ಸಿಗೆ ಹೋಲಿಸಿದ್ರು. ಹೆಂಗ ಮಂಗ್ಯ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಕ್ಕೊಂತ 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 ಹೋಗ್ಯತೆ, ಹಂಗ ನಮ್ಮ ಮನಸ್ಸು ಒಂದು ಕಡೆ ಸ್ಥಿರ ಇರೋದಿಲ್ರಿ, ಯಾವಾಗ್ಲೂ ಚಂಚಲವಾಗಿರ್ತದ. ಅದನ್ನ ನಾವು ಹತೋಟಿಯೊಳಗೆ ಇಟ್ಕೋಬೇಕಂದ್ರ ಯಾವ್ದ್ರಿಂದ ಸಾಧ್ಯ? ಅಲ್ಲಿ ಅವರು ಕೋಳಿ ಅಂದ್ರು. ಇಲ್ಲಿ ಕೋಳಿ ಅಂದ್ರೆ ಏನಪ್ಪಾ ಅಂತಂದ್ರ ಅದು ಜ್ಞಾನದ ಸಂಕೇತ. ಹೆಂಗ ಆ ಕೋಳಿ ಇಡೀ ಜಗತ್ತಿಗೆ ಬೆಳಕಾಗುವುದನ್ನ ಕೂಗಿ ಹೇಳ್ತದೋ, ಹಂಗ ಈ ಕತ್ತಲೆಯಿಂದ ಬೆಳಕಿನೆಡೆಗೆ ಅಂತ ಹೇಳ್ತಾರಲ್ಲ, ಹಂಗ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅನ್ನೋದಕ್ಕ ಕೋಳಿನ ಜ್ಞಾನದ ಸಂಕೇತವಾಗಿ ಹೇಳಿ ಅವರು ಮನಸ್ಸನ್ನ ಹತೋಟಿಯೊಳಗಿಟ್ಕೋಬೇಕು ಅಂದ್ರ ಜ್ಞಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರು. ಇದ ಒಂದು ಸಂದರ್ಭದಲ್ಲಿ ನನ್ಗ ಪುರಂದರದಾಸದ ಒಂದು ಪದ್ಯ ನೆನಪರ್ತದ. ಡೊಂಕು ಬಾಲದ ನಾಯಕರೇ ನೀವೇ ನೂಟವ ಮಾಡಿದಿರಿ ಅಂತ ಹೇಳ್ತಾರ ಅವರು. ಇಲ್ಲಿ ಡೊಂಕು ಬಾಲ ಅಂದ್ರ ಮನುಷ್ಯನ್ ಮನಸ್ಸರಿ. ನೀವು ನಾಯಿ ಬಾಲ ಡೊಂಕು ಎಷ್ಟ ನೀವು ಸೀದಾ ಮಾಡಕ್ ಪ್ರಯತ್ನ ಮಾಡಿದ್ರು ಸೀದಾ ಆಗುದಿಲ್ಲ ಅದು. ಹಂಗ ಮನುಷ್ಯನ ಮನಸ್ಸು ಎಷ್ಟ ನೀವು ಹತೋಟೊಳಗೆ ಇಟ್ಕೊಳಕ ಪ್ರಯತ್ನ ಪಟ್ರು ಅದು ಆಗುದಿಲ್ಲ. ಒಟ್ಟಾರೆ ಈ ಮಹಾತ್ಮರು ಏನ್ ಹೇಳ್ತಾರಂದ್ರ ಜ್ಞಾನದಿಂದ ಮಾತ್ರ ಮನಸ್ಸನ್ನ ಹತೋಟಿಯೊಳಗೆ ಇಟ್ಕೋಬೇಕು ಅಂತ ಹೇಳ್ತಾರ. ಬರ್ರಿ ಈಗ ನಮ್ಮ ಹಾಡನ್ನ ಕೇಳೋಣಂತ. ಶ್ರೀ ರೋಹಿತ್ ಮಂಜೇಶ್ವರ್ ಅವರು ಹಾಡ್ತಾರ. ಅವರು ಸಿ ಅಶ್ವಥ್ ಅವ್ರದ್ದು ದೊಡ್ಡ ಅಭಿಮಾನಿ. ಅವ್ರು ಅದೇ ದಾಟಿಯೊಳಗೆ ಹಾಡ್ತಾರ. ನಿಮಗ ಕೋಳಿ ಆಮೇಲೆ ಕೋಡಗ ಎಲ್ಲಾನು ನಿಮಗಿಲ್ಲಿ ತೋರಿಸ್ತಾರ. ಆ ಹಾಡನ್ನೇ ನಾವು ಖುಷಿ ಪಡೋಣ್ರಿ, ಕೇಳಿ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ.
ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮಕ್ಕಳು ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಹುಲ್ಲು ಒಣಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಹುಲ್ಲು ಒಣಕೆಯ ನುಂಗಿ ಕಲ್ಲು ಗೂಟವ ನುಂಗಿ ನೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಅಗ್ಗ ಮಗ್ಗವ ನುಂಗಿ ಮಗ್ಗವ ಲಾಲಿ ನುಂಗಿ ಅಗ್ಗ ಮಗ್ಗವ ನುಂಗಿ ಮಗ್ಗವ ಲಾಲಿ ನುಂಗಿ ಮಗ್ಗದಲ್ಲಿರುವ ಅಣ್ಣ ನನ್ನೇ ಮಣಿಯ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನನ್ನನ್ನು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಥ್ಯಾಂಕ್ ಯು ಧನ್ಯವಾದಗಳು ಶ್ರೀ ರೋಹಿತ್ ಮಂಜೇಶ್ವರರೇ. ಶರೀಫ್ರ ಬಾಲ್ಯ ಎಲ್ಲ ಹುಟ್ಟೂರು ಶಿಶುನಾಳದಾಗ ಕಳೀತದ್ರಿ. ಹಾಡು, ಜಾತ್ರಿ, ನಾಟಕ, ಬಯಲಾಟ, ಕೋಲಾಟ ಅಂದ್ರ ಇವ್ರಿಗೆ ಪಂಚ ಪ್ರಾಣ. ಮೊಹರಂ, ಅಲಾವಿ, ಕರ್ಬಾಲ್ ಮೇಳಕ್ಕ ಹಾಡು ಬರಿತಿರ್ತಾರ್ರಿ ಇವರು. ಮಾತೃಭಾಷೆ ಉರ್ದು. ಶಿಶುನಾಳದಾಗ ಕೂಲಿ ಮಠದಾಗ ಕಲಿತು ಅವಾಗಿನ ಕಾಲಕ್ಕೆ ಮುಲ್ಕಿ ಪರೀಕ್ಷೆ ಪಾಸ್ ಮಾಡಿಕೊಂಡು ಸುತ್ತಮುತ್ತಲ ಹಳ್ಳಿ ಒಳಗ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿ ಸಣ್ಣ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಿರ್ತಾರ್ರಿ. ಅವರು ಪ್ರಾಥಮಿಕ ಶಾಲೆ ಶಿಕ್ಷಕರು ಅಷ್ಟೇ ಅಲ್ರಿ, ಲೋಕಕ್ಕೆ ಶಿಕ್ಷಕರಾಗಿದ್ರೆ ಅಂದ್ರೆ ತಪ್ಪಾಗುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಅವರು ಮನಿ ಒಳಗ ಕುಂತು ಈ ತತ್ವಪದಗಳನ್ನ ಬರಿತಿದ್ರಲಿ. ಅವರು ಹೊರಗೆ ಹೋಗಿ ಊರೊಳಗೆ ಹೋಗಿ ಓಣಿಯೊಳಗೆ ಹೋಗಿ ಹಾಡ್ತಿದ್ರು. ಆ ಜ್ಞಾನವನ್ನ ಆ ಜನರಿಗೆ ಪಸರಿಸ್ತಾ ಇದ್ರು. ಹಿಂಗ ಅವ್ರದ್ದು ಇನ್ನೊಂದೊಂದು ಹಾಡೈತಿ. ಅಗ್ಗದ ಅರವಿ ತಂದು ಹಿಗ್ಗಿ ಹೊಲಸಿದೆ ಅಂಗಿ ಹೆಗ್ಗಣವೈತವ್ವ ತಂಗಿ ಈ ಅಂಗಿ. ಈ ಹಾಡನ್ನ ಹಾಡ್ತಾರೆ. ಈಗ ಅದಕ್ಕೂ ಮುಂಚೆ ಇದರ ಸ್ವಲ್ಪ ಅರ್ಥ ತಿಳ್ಕೊಳ್ಳೋಣಂತ್ರಿ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗ ಅರ್ಜುನಗ ಬೋಧಿಸ್ತಾನ. ಏನ್ ಹೇಳ್ತಾನ? ವಾಸಾಸಿಂ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗ್ರಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ್ಯ ನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಈ ಶ್ಲೋಕದ ಅರ್ಥ ಏನಂತ ಹೇಳಿದ್ರ, ಮನುಷ್ಯ ಹೆಂಗ ತನ್ನ ಮೈ ಮ್ಯಾಗಿನ ಬಟ್ಟಿ ಹಳಿದಾದ್ಮೇಲೆ ಅವನ್ನ ಚೆಲ್ಲಿ ಹೊಸ ಅರಬಿ ಹಾಕೊಂತಾನ, ಹಂಗ ಈ ಜೀವಾತ್ಮ ಈ ಶರೀರ ಹಳೇದಾದ್ಮೇಲೆ ಬಿದ್ದು ಹೋದ್ಮೇಲೆ ಇನ್ನೊಂದು ಶರೀರನ್ನ ಪಡ್ಕೊಂತೈತಿ ಅಂತ ಅರ್ಥ. ಈಗ ಇವರು ಇದ ಒಂದು ತತ್ವಜ್ಞಾನವನ್ನ ನಮ್ಮ ಶರೀಫರು ಈ ಹಾಡಿನೊಳಗ ಇಟ್ರು. ಏನಂದ್ರು? ಅಗ್ಗದ ಅರಿವಿ. ಅಗ್ಗದ ಅರಿವಿ ಅಂದ್ರೆ ಏನು? ಕಡಿಮೆ ಬೆಲೆ ಬಟ್ಟಿ. ಆ ಕಡಿಮೆ ಬೆಲೆ ಯಾಕಿರ್ತೈತದು? ಅದ್ರ ಗುಣಮಟ್ಟ ಸರಿ ಇರುವುದಿಲ್ಲ. ಅಂತ ಅರಬಿನ ತಂದು ಹೊಲಿಸ್ಕೊಂಡು ಹಿಕ್ಕಿ ಹೀರಿಕೆ ಆಗ್ತಾನ ಅಂದ್ರೆ ಖುಷಿ ಪಡ್ತಾನ ಮನುಷ್ಯ. ಅಂದ್ರೆ ಇಲ್ಲಿ ಅದಕ್ಕೆ ಯಾವ್ದಕ್ಕೆ ಅರ್ಥ ಮಾಡಿದ್ರ ಅಂದ್ರೆ ಅವರು, ನಾವು ಹಳೆ ಜನ್ಮದೊಳಗ ಪುಣ್ಯದ ಕೆಲಸ ಮಾಡಿರಂಗಿಲ್ಲ,
ಪಾಪದ ಕೆಲಸ ಮಾಡಿದ್ದಕ್ಕನ ಮೋಕ್ಷ ಸಿಲ್ಲಾರ್ದ ಮತ್ತ ಹೊಳ್ಳಿ ಈ ಮನುಷ್ಯ ಜನ್ಮಕ್ಕೆ ಸಿಕ್ಕಿರ್ತದ. ಆತ್ಮ ಖುಷಿ ಪಡ್ತದ, ಮತ್ತ ನನ್ನ ಸಿಕ್ತಪ್ಪ ಮನುಷ್ಯ ಜನ್ಮ ಅಂತ ಹೇಳಿ. ಆದ್ರ ಅದಕ್ಕ ಪೂರ್ತಿಯಾಗಿ ಅರ್ಥ ಇರುವುದಿಲ್ಲ. ಯಾಕೆ ಹಂಗಾಗ್ತದ ಅಂತ ಹೇಳಿದ್ರ ಈ ಒಂದು ಮನಸ್ಸನ್ನ ಅದು ಹತೋಟೊಳಗ ಇಟ್ಕೊಳಕ ಆಗದೆ ಇರೋದ್ರಿಂದ. ಇಲ್ಲಿ ಅವ್ರ ಮುಂದೆ ಏನಂತಾರ, ಹೆಗ್ಗಣ ವೈತವ ತಂಗಿ. ಇಲ್ಲಿ ಹೆಗ್ಗಣ ಅಂದ್ರ 6 ಅರಿಷಡ್ ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 ಅರಿಷಡ್ ವರ್ಗಗಳು ಮನುಷ್ಯನ ಮನಸ್ಸನ್ನ ಹೊಕ್ಕಿ ಮತ್ತ ಪಾಪದ ಕೆಲಸವನ್ನ ಈ ಜನ್ಮದೊಳಗೂ ಮಾಡಕ್ ಹಸ್ತಾವು. ಮುಂದ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋಂಗ ಆಕ್ಯತೆ ಅಂತ ಹೇಳಿದ್ರು ಅವ್ರು. ನೋಡ್ರಿ ಎಷ್ಟು ಅರ್ಥ ಐತಿ ಅವ್ರ ಹಾಡೊಳಗ. ಬರ್ರಿ ಈಗ ಶ್ರೀಮತಿ ಪಾರ್ವತಿ ಹೆಗಡೆ ಅವರು ಆ ಹಾಡನ್ನ ಹಾಡ್ತಾರ. ನಿಮಗ ಅಗ್ಗದ ಅರಿವಿ ಹೆಂಗಿರ್ತೈತಿ, ಆ ಹಿಕ್ಕಿ ಹೊಲಿಸ್ಕೊಂಡವ ಹೆಂಗಿರ್ತಾನ ಅನ್ನೋದನ್ನ ಅವರು ತೋರಿಸ್ತಾರ. ಬರ್ರಿ. ಅಗ್ಗದ ಅರಿವಿ ತಂದು ಹಿಕ್ಕಿ ಹೊಲಿಸಿದೆ ಅಂಗಿ, ಅಗ್ಗದ ಅರಿವಿ ತಂದು ಹಿಕ್ಕಿ ಹೊಲಿಸಿದೆ ಅಂಗಿ, ಹೆಗ್ಗಣ ವೈತವ್ವ ತಂಗಿ ಅಂಗಿ, ಹೆಗ್ಗಣ ವೈತವ್ವ ತಂಗಿ. ಅಗ್ಗದ ಅರಿವಿ ತಂದು ಹಿಗ್ಗಿ ಹೊಲಿಸಿದೆ ಅಂಗಿ, ಹೆಗ್ಗಣ ವೈತವ್ವ ತಂಗಿ ಈ ಅಂಗಿ, ಹೆಗ್ಗಣ ವೈತವ್ವ ತಂಗಿ. ಅಗಣಿತ ವಿಷಯದ ಆರುಗೆಣಿನ ಕವಚ, ಬಗಲಿನ ಬೆವರನು ಕುಡಿದು, ಬಗಲಿನ ಬೆವರನು ಕುಡಿದು. ಅಗಣಿತ ವಿಷಯದ ಆರುಗೆಣಿನ ಕವಚ, ಬಗಲಿನ ಬೆವರನು ಕುಡಿದು, ಬಗಲಿನ ಬೆವರನು ಕುಡಿದು. ಸಿಗದೆ ಹೋಯಿತವ್ವ ತಂಗಿ ಈ ಅಂಗಿ, ಅಗ್ಗದ ಅರಿವಿ ತಂದು ಹಿಕ್ಕಿ ಹೊಲಿಸಿದೆ ಅಂಗಿ, ಹೆಗ್ಗಣ ವೈತವ್ವ ತಂಗಿ ಈ ಅಂಗಿ, ಹೆಗ್ಗಣ ವೈತವ್ವ ತಂಗಿ. ಬುದ್ಧಿಗೇಡಿಗಳಾಗಿ ನಿದ್ದೆ ಕೆಡಿಸಿಕೊಂಡು ಎದ್ದು ನೋಡಲು ಕರ್ಮದ, ಬುದ್ಧಿಗೇಡಿಗಳಾಗಿ ನಿದ್ದೆ ಕೆಡಿಸಿಕೊಂಡು ಎದ್ದು ನೋಡಲು ಕರ್ಮದ, ಗುತ್ತಿನೊಳಗಿತ್ತವ್ವ ತಂಗಿ ಈ ಅಂಗಿ, ಅಗ್ಗದ ಅರಿವಿ ತಂದು ಹಿಗ್ಗಿ ಹೊಲಿಸಿದೆ ಅಂಗಿ, ಹೆಗ್ಗಣ ವೈತವ್ವ ತಂಗಿ ಈ ಅಂಗಿ, ಹೆಗ್ಗಣ ವೈತವ್ವ ತಂಗಿ. ಕಳೆದೆ ನೀ ಪರಿರಾತ್ರಿ ಬೆಳಗಾಗೋ ಸಮಯದಿ, ಕಳೆದೆ ನೀ ಪರಿರಾತ್ರಿ ಬೆಳಗಾಗೋ ಸಮಯದಿ. ಚಲುವ ಶಿಶುನಾಳಧೀಶನೋ, ಚಲುವ ಶಿಶುನಾಳಧೀಶನೋ, ಉಳುವಿ ಕೊಟ್ಟ ನವ್ವ ತಂಗಿ ಅಂಗಿ, ಅಗ್ಗದ ಅರಿವಿ ತಂದು ಹಿಗ್ಗಿ ಹೊಲಿಸಿದೆ ಅಂಗಿ, ಹೆಗ್ಗಣ ವೈತವ್ವ ತಂಗಿ ಈ ಅಂಗಿ, ಹೆಗ್ಗಣ ವೈತವ್ವ ತಂಗಿ. ಅಗ್ಗದ ಅರಿವಿ ತಂದು ಹಿಗ್ಗಿ ಹೊಲಿಸಿದ ಅಂಗಿ, ಹೆಗ್ಗಣ ವೈತವ್ವ ತಂಗಿ ಈ ಅಂಗಿ, ಹೆಗ್ಗಣ ವೈತವ್ವ ತಂಗಿ ಈ ಅಂಗಿ, ಹೆಗ್ಗಣ ವೈತವ್ವ ತಂಗಿ. ಧನ್ಯವಾದಗಳು. ಮುಂದ ಶರೀಫ್ ಅಜ್ಜರ್ ಶಿಕ್ಷಕರ ಕೆಲಸ ಬಿಡ್ತಾರ್ರಿ. ಬಿಟ್ಟು ಸಂಪೂರ್ಣವಾಗಿ ಆಧ್ಯಾತ್ಮಿಕದೊಳಗ ಮುಳುಗ್ತಾರ. ಅವರು ತಮ್ಮ ಮನೆ ಮುಂದಿನ ಹೊರಗಿನ ಕಟ್ಟಿಯೊಳಗೆ ಕುಂತ್ಕೊಂಡು ಆಧ್ಯಾತ್ಮಿಕ ಬೋಧನೆಯನ್ನ ಮಾಡ್ತಿರ್ತಾರ. ಹಿಂಗ ಒಂದಿನ ಅಲ್ಲೇ ಸಮೀಪದ ಕಳಸ ಅಂತ ಒಂದು ಊರು, ಅಲ್ಲೇ ಮಹಾನೊಬ್ರು
ವ್ಯಕ್ತಿ ಇರ್ತಾರ, ಅವರು ಗೋವಿಂದ ಭಟ್ರು ಅಂತ ಹೇಳಿ ಅವ್ರ ಪರಿಚಯ ಆಗ್ತದ. ಅವಾಗ ಅವರು ಒಬ್ಬ ಶಿಷ್ಯಗ ಒಳ್ಳೆ ಗುರು ಸಿಗೋದು ಎಷ್ಟು ಕಷ್ಟ ಇರ್ತದೋ ಅಷ್ಟೇ ಕಷ್ಟ ಒಬ್ಬ ಗುರುವಿಗೆ ಒಬ್ಬ ಒಳ್ಳೆ ಶಿಷ್ಯ ಸಿಗೋದು ಅಷ್ಟೇ ಕಷ್ಟ ಇರ್ತದೆ. ಆದರೆ ಇಲ್ಲಿ ನಮ್ಮ ಒಳ್ಳೆ ಗುರು ಗೋವಿಂದ ಭಟ್ರಿಗೆ ಒಬ್ಬ ಒಳ್ಳೆ ಶಿಷ್ಯ ಶಿಶುನಾಳ ಶರೀಫರು ಸಿಗ್ತಾರ. ಈಗ ಮುಂದೆ ಅವ್ರದ್ದೊಂದು ಇನ್ನೊಂದು ಹಾಡು ಕೇಳೋಣ್ರಿ. ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ಇದ ನಮ್ಮ ಕಾರ್ಯಕ್ರಮ ಶೀರ್ಷಿಕೆ ಹಾಡು. ಈಗ ಹಾಡ್ತಾರ, ಆದ್ರೆ ಅದಕ್ಕೂ ಮೊದಲು ಅದ್ರದ್ದೊಂದು ಸ್ವಲ್ಪ ಸಣ್ಣ ಅರ್ಥ ತಿಳ್ಕೊಳೋಕೆ ಪ್ರಯತ್ನ ಮಾಡೋಣ್ರಿ. ಇಲ್ಲಿ ನಮ್ಮ ಶರೀಫ್ ಅಜ್ಜರ್ ಈ ತತ್ವ ಪದನ ಭೌತಿಕ ಜಗತ್ತಿನ ಸಾಮಾನ್ಯ ನಮ್ಮಂತ ಜನಗಳಿಗೂ ಮತ್ತ ಆಧ್ಯಾತ್ಮಿಕ ಜಗತ್ತೊಳಗ ಸಾಧನೆ ಮಾಡಕ್ ಹೊರಟಿರೋಂಥವ್ರಿಗೂ ನೀತಿ ಪಾಠ ಹೇಳಿದ್ದಾರೆ. ಈಗ ಭೌತಿಕ ಜಗತ್ತಿನ ಸಾಮಾನ್ಯ ನಮ್ಮಂತ ಜನಗಳಿಗೆ ಏನು ಹೇಳಿದ್ರು ಅಂತಂದ್ರ, ಈ ಸಮಾಜ ಅನ್ನೋದು ತಂಬೂರಿ ಇದ್ದಂಗ. ಇಲ್ಲಿ ಬೇರೆ ಬೇರೆ ನಮೂನಿ ಜನ ಇರ್ತಾರ. ಧರ್ಮ ಬೇರೆ, ಭಾಷೆ ಬೇರೆ, ವೇಷ ಬೇರೆ, ಭೂಷಣ ಬೇರೆ, ಆಚರಣೆ ಬೇರೆ, ನಂಬಿಕೆ ಬೇರೆ, ಪದ್ಧತಿ ಬೇರೆ. ಇಂಥ ಒಂದು ಸಮಾಜದೊಳಗ ಒಳ್ಳೆ ಸ್ವರ ಬರ್ಬೇಕಂತಂದ್ರ ಜನರ ನಡುವ ಪರಸ್ಪರ ಪ್ರೀತಿ, ವಿಶ್ವಾಸ, ಸಾಮರಸ್ಯ ಇದ್ದಾಗ ಮಾತ್ರ ತಂಬೂರಿಂದ ಹೆಂಗ ಒಳ್ಳೆ ಸ್ವರಗಳು ಹೊಂಡ್ತಾವು, ಹಂಗ ಒಂದು ಅತ್ಯುತ್ತಮ ನಾಗರಿಕ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಐತಿ ಅಂತ ಹೇಳಿದ್ರು. ಇನ್ನ ಆಧ್ಯಾತ್ಮಿಕ ಜಗತ್ತೊಳಗೆ ಏನು ಹೇಳ್ತಾರ, ಈಗ ನಾವು 3 ಶರೀರಗಳು ಅಂತೀವಿ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಈ 3 ಶರೀರಗಳ ಒಳಗೊಂಡಂತ ಒಂದು ಮನಸ್ಸು ವ್ಯಕ್ತಿತ್ವ ರೂಪಿತ ಆಗಿರ್ತದ. ಆ ವ್ಯಕ್ತಿತ್ವನ ಅವರು ತಂಬೂರಿಗೆ ಹೋಲಿಸಿದ್ರು. ಇಲ್ಲಿ ಸ್ಥೂಲ ಶರೀರ ಅಂದ್ರೆ ಈ ಕಾಣೋ ಶರೀರ, ಇದು ಹೆಂಗ ದೈಹಿಕ ಭೌತಿಕ ಆಸೆಗಳಿಗೆ ಹೆಂಗ ದಾಸನಾಗ್ಬಿಡ್ತದ, ಹಂಗ ಆಗ್ಬಿಡ್ತಂತಂದ್ರ ಈಗ ಪಶು ಪಕ್ಷಿಗಳಿಗೆ ಮತ್ತೆ ನಮ್ಗ ಏನ್ ವ್ಯತ್ಯಾಸ ಆಕೈತಿ? ಮಾನವ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳ್ತಾರ. ಅಂಥದ್ರೊಳಗ ನಾವು ಈ ಜನ್ಮಕ್ಕೆ ಒಂದು ಅರ್ಥ ಕೊಡಬೇಕು ಅಂತಂದ್ರ ನಾವು ನಮ್ಮ ಈ 3 ಶರೀರಗಳನ್ನ ನಿಯಂತ್ರಣವಾಗಿ ಇಟ್ಕೋಬೇಕು ಅಂತ ಹೇಳಿದ್ರು. ಒಟ್ಟಿನಲ್ಲಿ ಅವ್ರು ಹೇಳೋದು, ಜ್ಞಾನವಂತರಾಗ್ರಿ. ಜ್ಞಾನದಿಂದ ಮಾತ್ರ ನಮ್ಮ ಮನಸ್ಸನ್ನ, ನಮ್ಮ ಈ 3 ಶರೀರಗಳನ್ನ ಹತೋಟೊಳಗೆ ಇಟ್ಕೊಳಕ್ ಸಾಧ್ಯ ಅದ, ಜೀವನಕ್ಕೊಂದು ಅರ್ಥ ಸಿಗ್ತೈತಿ ಅಂತ ಹೇಳಿದ್ರು. ನೋಡ್ರಿ, ಇಷ್ಟೆಲ್ಲ ಅರ್ಥ ಐತಿ ಈ ಹಾಡೊಳಗ. ಈಗ ನಮ್ಮ ಶ್ರೀ ಗಿರೀಶ್ ಕುಲಕರ್ಣಿ ಅವರು 1000 ಕಿಲೋಮೀಟರ್ ಬಂದಿದ್ದಾರೆ ಈ ಹಾಡು ಹಾಡ್ಲಿಕ್ಕೆ ಸಲಾಲದಿಂದ. ಈಗ ಅವ್ರು ಅದನ್ನ ಹಾಡ್ತಾರ, ಕೇಳಿ ನಾವು ಅದನ್ನ ಖುಷಿ ಪಡೋಣ್ರಿ. ಬರ್ರಿ. ನಮಸ್ಕಾರ ಎಲ್ಲರಿಗೂ. ಶರೀಫರ ತತ್ವಗಳನ್ನು ಹಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ನಾನು ಒಂದು ನನ್ನ ಚಿಕ್ಕ ಪ್ರಯತ್ನವನ್ನು ಮಾಡುವೆ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ, ಬರಿದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ಮದ್ದಾಲಿ ದನಿಯಳು ತಂಬೂರಿ ಅದ, ತಿದ್ದಿ ನುಡಿಸಬೇಕು ತಂಬೂರಿ. ಮದ್ದಾಲಿ ದನಿಯಳು ತಂಬೂರಿ ಅದ, ತಿದ್ದಿ ನುಡಿಸಬೇಕು ತಂಬೂರಿ. ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ, ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ
ಜೀವಂತಕ್ಕೆ ತಕ್ಕ ತಂಬೂರಿ ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಹಸನಾದ ಮೇಳಕ್ಕೆ ತಂಬೂರಿ ಕುಶಲರಿಗೊಪ್ಪುವ ತಂಬೂರಿ. ಹಸನಾದ ಮೇಳಕ್ಕೆ ತಂಬೂರಿ ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳಧೀಶನ ಓದು ಪುರಾಣದಿ ಶಿಶುನಾಳಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. 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 ಬರದೆ ಬಾರಿಸದಿರು ತಂಬೂರಿ. ಬರದೆ ಬಾರಿಸದಿರು ತಂಬೂರಿ. ಧನ್ಯವಾದ. ಯಾವಾಗ ಶರೀಫರು ಆಧ್ಯಾತ್ಮದ ಕಡೆ ಜಾಸ್ತಿ ವಾಲ್ತಾರ ಅವಾಗ ಅವ್ರ ತಾಯಿಗೆ ಕಳವಳ ಶುರು ಆಕೇತ್ರಿ. ತಂದೆ ಅಂತೂ ತೀರ್ ಹೋಗ್ಬಿಟ್ಟಿರ್ತಾರ. ಈಗ ಇರೋ ಒಬ್ಬ ಮಗ ಇವನು ಹಿಂಗ ಮದುವೆ ಸಂಸಾರ ಅನ್ಲಾರ್ದ ಹಿಂಗ ಸನ್ಯಾಸಿ ಆಗ್ಬಿಟ್ರೆ ಹ್ಯಾಂಗ ಅಂಥೇಳಿ ಅಲ್ಲೇ ಸಮೀಪದಾಗ ಕುಂದಗೋಳ ಅಂಥೇಳಿ ಒಂದು ಗ್ರಾಮ, ಅಲ್ಲೇ ಒಂದು ಮನೆತನದಾಗ ಒಂದು ಕನ್ಯೆ ಗೊತ್ತು ಮಾಡ್ತಾರೆ ಅವ್ರಿಗೆ. ಅವ್ರ ಹೆಸರು ಫಾತಿಮಾ ಅಂಥೇಳಿ. ಈಗ ಅವರನ್ನ ಅವ್ ಮದುವೆ ಆಗಪ್ಪ ಅಂತ ಹೇಳಿದಾಗ ಇವ್ರಿಗೆ ಮಾತುಕತೆ ಅಂತೂ ಮಾಡ್ಕೊಂಡು ಬಂದು ಬಿಡ್ತಾರ. ಅವಾಗ ಇವರು ಗುರು ಗೋವಿಂದ ಭಟ್ರು ಕೇಳ್ತಾರ, ಅಲ್ರಿ ಮದ್ಯಾಗ ಮದುವೆ ಮಾಡ್ತೇನೆ ಅಂತಾರ, ಏನ್ ಮಾಡ್ಲಿ ಅಂತ ಕೇಳ್ತಾರ. ಅದಕ್ಕೆ ಗೋವಿಂದ ಭಟ್ರು ಹೇಳ್ತಾರ, ನೋಡಪ್ಪ ಈ ಜೀವನ ಪರಿಪೂರ್ಣತೆ ಹೊಂದಬೇಕು ಅಂತಂದ್ರ ನೀನ ಮದುವೆ ಆಗಿ ಸಂಸಾರ ಜೀವನ ಏನನ್ನೋದನ್ನ ಪ್ರಾಯೋಗಿಕವಾಗಿ ಅನುಭವ ತಗೋಬೇಕು ನೀನು, ಅವಾಗ ಪರಿಪೂರ್ಣ ಆಗುತ್ತಾ, ನೀ ಹೋಗಿ ಮದುವೆ ಆಗು ಅಂತೇಳಿ ಅಪ್ಪಣೆ ಕೊಡ್ತಾರ ಅವ್ರು. ಅವಾಗ ಇವರು ಬಂದು ಅವ್ರ ಗತೆ ಅವ್ರು ಹೇಳ್ದಂಗ ಅವ್ರ ಅಪ್ಪಣೆ ಹಂಗ ಮದುವೆ ಆಗ್ತಾರ. ಮದುವೆ ಆಗಿ ಸುಖ ಸಂಸಾರನೂ ನಡೆಸ್ತಿರ್ತಾರ. ಆದ್ರ ವಿಧಿ ಎಷ್ಟು ಕೆಟ್ಟಿರ್ತದಂದ್ರ ಸ್ವಲ್ಪ ದಿನಕ್ಕನ ಅವ್ರ ತಾಯಿನ ಅವರು ಕಳ್ಕೊಂಡ್ಬಿಡ್ತಾರ. ಮುಂದ ಚೊಚ್ಚಲ ಹೆರಿಗೆಗೆ ಅಂತೇಳಿ ಅವ್ರ ಹೆಂಡತಿ ತವ್ರ ಮನೆಗೆ ಹೋಗಿರ್ತಾರ. ಅಲ್ಲಿ ಒಂದು ಹೆಣ್ಣು ಕೂಸಿ ಜನ್ಮ ಕೊಟ್ಟು ಅವರೂ ತೀರ್ಕೊಂಡ್ಬಿಡ್ತಾರ. ಇನ್ನೂ ಘೋರ ವಿಧಿ ಹೆಂಗಿರ್ತೈತೆ ಅಂತಂದ್ರ ಎಷ್ಟು ಕೆಟ್ಟೈತಂದ್ರ ಅದು ಆ ಒಂದು ಸಣ್ಣ ಮಗು ಅದನ್ನು ಸ್ವಲ್ಪ ದಿನಕ್ಕ ಅದೂ ತೀರ್ಕೊಂಡು ಬಿಡ್ತದ್ರಿ. ಹಿಂಗಾಗಿ ಅವರು ಬಹಳಷ್ಟು ನೊಂದು ಈ ಸಂಸಾರದೊಳಗ ಏನಿಲ್ಲ ಇದು ನಶ್ವರ ಅಂತೇಳಿ ವಾಪಸ್ ಮತ್ತ ತಮ್ಮ ಗುರುಗಳಾದ ಗೋವಿಂದ ಭಟ್ರ ಕಡೆ ಬರ್ತಾರ. ಈಗ ಅವ್ರದೊಂದು ದೇವಿ ಹಾಡು ಐತ್ರಿ, ಅದು ಅವ್ರ ದೇವಿ ಮೇಲೆ ಹಾಡು ಬರ್ದಾರ, ಅದನ್ನ ಹಾಡ್ತಾರ. ಈಗ ಆದ್ರ 4-5 ಹಾಡು ಬರ್ದಾರಿ ಅವರು, ಅದ್ರೊಳಗೆ ಒಂದು ಹಾಡ್ತಾರ ಇವರು. ಇನ್ನೊಂದು ಕತಿ ಹೇಳ್ತೀನಿ ನಿಮಗ, ಈ ದೇವಿಯದೊಂದು ಕತಿ ಹೇಳ್ತೀನಿ ನಿಮಗ. ಒಂದಿನ ಈ ಗುರು ಗೋವಿಂದ ಭಟ್ರು ಮತ್ತ ಶಿಶುನಾಳ ಶರೀಫರು ಇಬ್ರು ಸೇರಿ ಹಂಗ ಊರೂರು ಒಡ್ಡಾಡ್ಕೊಂತ ಬಂದಾಗ ಅಲ್ಲೇ ಒಂದು ಗುಡಿಗೆರೆ ಅಂತ ಒಂದು ಊರು ಇರ್ತದ. ಅಲ್ಲೇ ರಾತ್ರಿ ಬಂದು ಅಲ್ಲೇ ತಂಗಿರ್ತಾರ. ತಂಗಿದಾಗ ಅವ್ರಿಗೆ ರಾತ್ರಿ ಸೋಮರಸ ಕುಡಿತಿರ್ತಾರ, ಸಾರಾಯಿ ಕುಡ್ತಿರ್ತಾರ. ಕುಡಿ ಹೊತ್ನಾಗ ಏನಾಗ್ಬಿಡ್ತೈತಿ, ಅರ್ಧಕ್ಕೆ ಖಾಲಿ ಆಕೈತಿ. ಅವಾಗ ಹೇಳ್ತಾರ ಗೋವಿಂದ ಭಟ್ರ, ಏನ್ಪಾ ಶಿರಪ್ಪ ನಾವಿನ್ನೂ ಕುಡಿಬೇಕಂತೀವಿ, ಈಗ ನೋಡಿದ್ರ ಖಾಲಿ ಆಗ್ಬಿಟ್ಟದ, ಏನ್ ಮಾಡೋದು ಅಂತ ಹೇಳ್ತಾರ. ಅಲ್ರಿ ಗುರುಗಳ, ನಾವು ಈ ಜಗನ್ಮಾತೆ ಜಗದಾಂಬೆ ಜಗದೊಡತಿ ಅವಳದ ಸನ್ನಿಧಾನದೊಳಗೆ ಅದೀವಿ, ಆಕೆ ಏನಾದ್ರು ದಾರಿ ತೋರಿಸ್ತಾರ ಬಿಡ್ರಿ ಅಂತ ಹೇಳಿ ಹೋಗಿ ಗರ್ಭಗುಡಿ ಮುಂದೆ ನಿಂತು ಕೇಳ್ಕೊತಾರ. ನೋಡುವ ತಾಯಿ, ನಮ್ಮಂತಲ್ಲೇ ರೊಕ್ಕಿಲ್ಲ, ನಾವಿನ್ನೂ ಕುಡಿಬೇಕಂತೀವಿ ಸಾರಾಯಿ, ನೀನ ಏನಾರ ದಾರಿ ತೋರಿಸು ಅಂತ ಹೇಳಿ ಆ
ಆ ದೇವಿ ಮೂರ್ತಿ ಮೂಗುತಿನ ಮೂಗಿನ ನತ್ತನ್ನ ತಗೊಂಡು ಹೋಗಿ ಆ ಊರೊಳಗಿರೋಂಥ ಒಂದು ಸಾರಾಯಿ ಅಂಗಡಿಯೊಳಗೆ ಅಡ ಇಟ್ಟು ಅದರಿಂದ ಸರಾಯಿ ತಗೊಂಬಂದು ಕುಡಿತಾರ್ರಿ. ಕುಡಿದು ರಾತ್ರಿ ಮಕ್ಕೊಂಡಿರ್ತಾರ ಅಲ್ಲೇ. ಮುಂಜಾನೆ ಎದ್ದು ಯಾವಾಗ ಗುಡಿ ಪೂಜಾರಿ ಬಂದು ನೋಡಿದಾಗ ಗೊತ್ತಾಗ್ತದೆ ನತ್ತಿಲ್ಲ ಅಂಥೇಳಿ. ಗಾಬರಿ ಆಗಿ ಊರನ್ನೆಲ್ಲರಿಗೂ ಹೇಳ್ತಾನ್ರಿ ಅವ, ನತ್ತು ಕಾಣಿಸ್ವಲ್ದು ಅಂಥೇಳಿ. ಎಲ್ಲರೂ ಬರ್ತಾರ, ಇವ್ರಲ್ಲೇ ಮಕ್ಕೊಂಡಿರ್ತಾರ. ಬಂದು ಕೇಳ್ತಾರ, ನೋಡ್ರಪ್ಪ ಮತ್ತೆ ದ್ಯಾಮವನ್ನ ಮೂರ್ತಿ ನತ್ತು ಕಾಣವಲ್ದು, ಮತ್ತೆ ನೀವೇನಾರ ತಗೊಂಡಿರನ ಅಂತ ಕೇಳ್ತಾರ. ಅದಕ್ಕೆ ಅವ್ರು ಹೇಳ್ತಾರ, ನೋಡ್ರಪ್ಪ ನಾವಂತೂ ಕಳ್ರಲ್ಲ, ತಗೊಂಡಿಲ್ಲ. ಆ ದೇವಿನ ನಮಗ್ ಕೊಟ್ಟಾಳ, ನಾವು ಅದನ್ನ ಸರಾಯಿ ಕುಡಿಯಾಕ ಅಂಥೇಳಿ ಅಡ ಇಟ್ಟು ಬಂದೀವಿ ಅಂತ ಹೇಳ್ತಾರ. ಅವರು ಹೋಗಿ ಅಲ್ಲಿ ಖಾತ್ರಿ ಮಾಡ್ಕೋತಾರ. ಅವ್ರು ಹೌದು ಅಲ್ಲಿ ಇರ್ತದ, ಅದನ್ನ ಬಿಡಿಸ್ಕೊಂಡ್ ಬರ್ತಾರ. ಬಿಡಿಸ್ಕೊಂಡ್ ಬಂದು ಮತ್ತೆ ಇವ್ರಿಗೆ ಹೇಳ್ತಾರ, ಅದು ಹೆಂಗಪ್ಪ ದೇವಿ ಕೊಡ್ತಾಳ ನಿನಗ, ನೀವೇನ ಕಳುನ ಮಾಡ್ರಿ ಅಂತ ಹೇಳ್ತಾರ. ಅವಾಗ ಅವ್ರು ಹೇಳ್ತಾರ, ನೋಡ್ರಿ ನಾವು ಇನ್ನೂ ಹೇಳ್ತೀವಿ, ಕಳ್ರಲ್ಲ ನಾವು, ನೀವು ಬೇಕಾದ್ರೆ ಹೋಗಿ ಗರ್ಭಗುಡಿ ಇನ್ನೊಮ್ಮೆ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ನೋಡ್ರಿ ಅಂತ ಹೇಳ್ತಾರ. ಅವಾಗ ಅವರು ಅಲ್ಲಿ ಹೋಗಿ ನೋಡಿದಾಗ ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಆ ಮೂಗುತಿ ಹೆಂಗ ಆ ದೇವಿ ಮೂಗನಾಗಿರ್ತದ ಹಂಗ ಇರ್ತದ, ಅವ್ರ ಕೈಯಾಗ ಅಲ್ಲಿಂದ ಬಿಡಿಸ್ಕೊಂಡ್ ಬಂದು ನತ್ತಿರ್ತದ. ಅವಾಗ ಗೊತ್ತಾಗತ್ತೆ ಅವ್ರಿಗೆ, ಇಲ್ಲ ಇವರು ಸಾಮಾನ್ಯದವರಲ್ಲ, ಇವರು ಸತ್ಪುರುಷದರ ಅಂಥೇಳಿ ಅವ್ರಿಗೆ ಕಾಲಿಗೆ ಬಿದ್ದು ಊರಾನ್ ಹಿರಿಯರಲ್ಲ ಅವ್ರನ್ನ ಕ್ಷಮಾಪಣೆ ಕೇಳಿ ಅವ್ರನ್ನ ಅಲ್ಲಿಂದ ಬೀಳ್ಕೊಡ್ತಾರ. ನೋಡ್ರಿ, ಹಿಂಗ ಆ ಸಾಕ್ಷಾತ್ ದೇವಿ ನಮ್ಮ ಶಿರಿಯಪ್ಪಜ್ಜರಿಗೆ ಒಲಿದಿದ್ಲು. ಈಗ ಆ ಹಾಡನ್ನ ಜಯತು ಜಯ ಜಗದಾಂಬೆ, ಆ ಹಾಡನ್ನ ನಮ್ಮ ದೇವಿ ಸ್ವರೂಪದಂತ ಶ್ರೀಮತಿ ಮುಕ್ತಾ ಪ್ರವೀಣವರು ಹಾಡ್ತಾರ. ಅದನ್ನ ಕೇಳಿ ನಾವು ಅದನ್ನ ಸಂತಸ ಪಡೋಣ್ರಿ. ಜಯತು ಜಯ ಜಗದಾಂಬೆ ಭಕ್ತರ ಕುಟುಂಬೆ, ಜಯ ಜಯತು ಜಗದಾಂಬೆ ಸಾಂಬೆ. ಜಯ ಜಯತು ಜಗದಾಂಬೆ ಭಕ್ತರ ಕುಟುಂಬೆ, ಜಯ ಜಯತು ಜಗದಾಂಬೆ ಸಾಂಬೆ. ಜಯ ಜಗವ ನಂಬಿದಡೆ ತುಂಬೆ, ನಯ ವಿನಯ ಗುಣಗಣಿ ಸುಬಿಂಬೆ. ಭಯ ಭಕ್ತಿ ಬೇಡಿಕೊಂಬೆ ಸಾಂಬೆ. ಜಯ ಜಯತು ಜಗದಾಂಬೆ ಭಕ್ತರ ಕುಟುಂಬೆ, ಜಯ ಜಯತು ಜಗದಾಂಬೆ ಸಾಂಬೆ. ಏನಿಲ್ಲದಲಂದು ಓಂಕಾರ ಪ್ರಣವವು ಮೂಲದಿ ಬಂದು, ಏನಿಲ್ಲದಲಂದು ಓಂಕಾರ ಪ್ರಣವವು ಮೂಲದಿ ಬಂದು. ಆವು ಮಾಕಾರವೇ ಆವು ಮಾಕಾರವೇ ಆವು ಮಾಕಾರವೇ, ಸಾಲು ರಾಗದಿ ನಿಂದು ಜ್ಞಾನಾದಿ ಸಿಂಧು. ತಾನಿ ಸ್ಥೂಲ ಸೂಕ್ಷ್ಮ ಕಾರಣ ಭಾನುಭಗು ರುಚಿ ವಿಶ್ವ ತೈಜಸ ಮಾನ ಪ್ರಜ್ಞಾನ ನೆನೆಸುವ ಜನನಿಯ ಜ್ಞಾನ. ರಾಜಸ ಸತ್ವ ತಾಮಸ ಏನು ಇಲ್ದಿರಲಾದ, ಅಜ ವಿಷ್ಣು ರುದ್ರರು ನಿನ್ನ ಸ್ತುತಿಸಲು ಬೇಗ. ಬದರೇನು ಪಾಲಿಸಿದಳಾಗ ನೀ ಜಾತರ ಭೋಗ. ಆನಂದರಾಗ ಆನಂದರಾಗ, ಮಾನನಿಧಿ ಉತ್ಪತ್ತಿ ಸ್ಥಿತಿ ಲಯ ಮೌನ ಮುತ್ರಿ ಸಮಾಧಿ ವೇದವು. ಬಾನುವಿನೋಳ್ ಬೆಳಗ ಮುಸುಕುವುದೇನು ನಿನ್ನ ದೀನತ್ರಯ ಜಗ ನೀನೆ ನೀನೆಯು. ತತ್ವ ಕಲ್ಪನೆ ನೀನೆ ಎಂದೆನು, ದಹನ ನಾನಿನಿ ನಾನು ರಹಿತ ನಿರಾಳ ದೇವಿಗೆ. ಜಯತು ಜಯ ಜಗದಂಬೆ ಜಯತು ಜಯ ಜಗದಂಬೆ, ಜಯತು ಜಯ ಜಗದಂಬೆ, ಜಯತು ಜಯ ಜಗದಂಬೆ. ಓಂಕಾರಿ ಶರ್ವಾಣಿ ಅಖಿಲಾಂಡ ಜಗಮಯ ಝೇಂಕಾರಿ ಸೂತ್ರಾಣಿ. ಜಡಿ ಮುಡಿವ ಶಾಂಭವಿ ಶಂಬರ ಅಹಂಕಾರಿ ನಿರ್ವಾಣಿ. ಕಿಂಕರಿ ಪ್ರಾಣಿ ಕಿಂಕರಿ ಪ್ರಾಣಿ, ಶಂಕರಿಯು ಶಿವ ಶಾಂಭವಿಯು ಬಲು ಭೀಂಕರಿಯು ಮಧು ಕೈಟ ಬಾಂಚತಿ. ಓಂಕಾರಿಯು ಮಧುಕವಿ ರಕ್ತ ಬೀಜಾಂತ ಮೂಲತ ಕಾಲ ಭೈರವಿ. ಅಂಕ ವಿಜಯ ಶರಾಣಿ ಪ್ರತಿಧೀರ ಕೊಂಕಣ ವಿಮಲ ಹಸ್ತದಿರಾಣಿ. ಕರ ಖಡ್ಗ ಶೂಲದಿ ನೊಕ್ಕಿ ಮನುಷ್ಯನ ತಾಳಿ,
ಕರವ ತಾಳಿ ಝೇಂಕರಿಸಿದಳು ಸಿಂಚನೆ ಧ್ವನಿ ಭೋಂಕರಿಸಿ ವರಸಿಂಹ ನಾದದಿ ಝೇಂಕರಿಸಿ ಹರಿಹವಕ್ಕೆ ದಾರಿದೆ ಮೋಂಕರಿದು ಮೃತವಾದ ಅಸುರರ ಅಂಕಿಲಾಲ ಲಾಲ ಕಿಲಿ ಕಿಲಿ ಕಿಂಕಿಲಾಲ ಶಂಕೆ ಶಂಕಿಸು ಓಂ ಕ್ಲೀಂ ಸೋಹಂ ಸರ್ವದೇವರ ದೇವಿಗೆ ಜಯತು ಜಗದಂಬೆ ಜಯತು ಜಗದಂಬೆ ಜಯತು ಜಗದಂಬೆ ಜಯತು ಜಗದಂಬೆ ಜಯತು ಜಗದಂಬೆ ಜಯತು ಜಗದಂಬೆ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಮತಿ ಮುಕ್ತಾ ಪ್ರವೀಣ್ ಅವ್ರಿಗೆ. ಮುಂದ ತಂದಿ ತಾಯಿ ಹೆಂಡತಿ ಮಗಳನ್ನ ಕಳ್ಕೊಂಡಂತ ಶರೀಫ್ ಅಜ್ಜಾರ ಯಾವಾಗ್ಲೂ ತಮ್ಮ ಗುರುಗಳಾದಂತ ಗುರು ಗೋವಿಂದ ಭಟ್ರ ಜೋಡಿನ ಅಲಾದಿ ಇರ್ತಿರ್ತಾರ. ಮುಂದೊಂದಿನ ಗೋವಿಂದ ಭಟ್ರದು ಸ್ವರ್ಗವಾಸಿ ಆಗ್ಬಿಡ್ತಾರ, ಅವರು ತೀರ್ಕೊಂಡ್ಬಿಡ್ತಾರ. ಅವಾಗ ತೀರ್ಥಯಾತ್ರೆಯನ್ನ ಮಾಡ್ಕೊಂತ ಶರೀಫ್ ಅಜ್ಜಾರ ನಮ್ಮ ಗರಗದ ಮರವಾಳಪ್ಪಜ್ಜ, ಆಮೇಲೆ ನವಲಗುಂದ ನಾಗಲಿಂಗಪ್ಪಜ್ಜ ಮತ್ತು ಹುಬ್ಬಳ್ಳಿ ಸಿದ್ಧಾರೂಢರಿಗೆ ಬಹಳ ಆಪ್ತರಾಗಿರ್ತಾರ. ಈಗ ಅವ್ರದ್ದು ಇನ್ನೊಂದು ಹಾಡೈತ್ರಿ, ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ. ಈ ಹಾಡು ಈಗ ಕೇಳೋಣಂತ್ರಿ. ಅದಕ್ಕೂ ಮುಂಚೆ ಅದ್ರದ್ದೊಂದು ಸ್ವಲ್ಪ ಸಣ್ಣ ಅರ್ಥ, ಅದರ ಹಿಂದಿನ ಅರ್ಥ ಏನಂತ ಹೇಳಿ ತಿಳ್ಕೊಂಬರೋಣಂತ. ಈ ಹಾಡು ಕೇಳಿಕೊ ನನಗ ನಮ್ಮ ಬಸವಣ್ಣವ್ರದ್ದು ಒಂದು ವಚನ ನೆನಪಾಗುತ್ತ. ಅವರಂದ್ರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ ಕೂಡಲ ಸಂಗಮ ದೇವ ಕೇಳಯ್ಯ ಅಂತ. ಅವರೇ ಹೇಳಿದ್ರು, ಈ ಇಡೀ ದೇಹನ ಗುಡಿ ಅಂತ ಅನ್ಕೋಪ, ಈ ತಲೆ ಅನ್ನದಲ್ಲ ಇದ ಗುಡಿ ಕಳಶಿದ್ದಂಗ ಅಂತ ಹೇಳಿದ್ರು. ಮತ್ತ ಅದ ದಾಟಿಯೊಳಗನ ಶರೀಫ್ ಅಜ್ಜಾರು ಈ ಹಾಡನ್ನ ಬರೆದ್ರು. ಏನಂದ್ರು ಅವರು, ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರುವುದು ಪೊಡವಿಗೆ ಒಡೆಯನು ಅಡುಗೆ ಕಡು ಬೆಳಕಿ ನೋಡಿಯುತ್ತೆ. ಅಂದ್ರ ಈ ದೇಹನ ಗುಡಿ ಅಂತ ಹೇಳಿ ನೋಡ್ರಪ್ಪ, ಈ ಗುಡಿ ಒಳಗ ಏನದ ನಮ್ಮ ಒಂದು ಪೊಡವಿಗೆ ಒಡೆಯ ಅಂತಂದ್ರ ಜಗತ್ತಿಗೆನ ಒಡೆಯ ಯಾರು? ಜಗತ್ತಿಗೆ ಮಾಲೀಕ ಯಾರು? ಪರಮಾತ್ಮ. ಆ ಪರಮಾತ್ಮನ ನಿನ್ನ ದೇಹದೊಳಗದಾನ, ಅದ ನಿನಗ ಮನವರಿಕೆ ಆಗವಲ್ದು. ನೀ ಅದನ್ನ ಯಾವಾಗ ತಿಳ್ಕೊತಿದಿ ಅವಾಗ ನೀ ಮನುಷ್ಯ ಹಾಕಿದಿ ಅಂತಾರ ಅಂತ ಹೇಳಿದ್ರು ಅವರು. ನಾವು ಯಾವಾಗಲೂ ನಾನು ಅನ್ನೋದನ್ನ ಏನ್ ಅನ್ಕೋತೀವಿ? ನನ್ನ ಹೆಸರು, ಸ್ಥಾನಮಾನ, ಗೌರವ, ಹುದ್ದೆ, ಪ್ರತಿಷ್ಠೆ. ಆದ್ರೆ ಅದು ಅಲ್ಲ ನಾನು ಅನ್ನೋದು ನನ್ನ ಒಳಗಿರೋ ಆತ್ಮ, ಅದನ್ನ ನೀವು ತಿಳ್ಕೋರಿ ಅಂತ ಹೇಳಿದ್ರು ಅವರು. ನೋಡ್ರಿ ಎಷ್ಟು ಆ ಒಂದು ಹಾಡೊಳಗೆ ಅರ್ಥ ಐತಿ. ಈಗ ಆ ಹಾಡನ್ನ ನಾನೇ ಹಾಡ್ತೀನಿ, ಕೇಳೋಣಂತ್ರಿ. ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡುಗಿಕೊಂಡು ಕಡು ಬೆಳಕಿನೊಳಿರುತಿಹ. ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ. ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು, ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು. ಧೀರ ನಿರ್ಗುಣನು ಸಾರಸ ಗುಣದಲ್ಲಿ, ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ತೋರಿ ಅಡಗಿತ ಬ್ಯಾರ್ಯಾಗಿರು
ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ, ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ. ಬೇರಿ ಕಹಳೆ ಶಂಕ ಭಾರಿಸುನಾದದಿ, ಬೇರಿ ಕಹಳೆ ಶಂಕ ಭಾರಿಸುನಾದದಿ, ವಿವಿಧಾನಂದವ ತೋರಿ ಮೆರೆಯುತ್ತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಸಾಗುತ್ತಿಹವು ದಿವಸ ಬಹುದಿನ ಹೋಗಿ ಮಾಡಿ ಪಾಯಸ, ಸಾಗುತ್ತಿಹವು ದಿವಸ ಬಹುದಿನ ಹೋಗಿ ಮಾಡಿ ಪಾಯಸ. ಯೋಗಿರಾಜ ಶಿಶುನಾಳದೀಶ ಹೇ ಯೋಗಿರಾಜ ಶಿಶುನಾಳದೀಶ ತಾನಾಗಿ ಪರಾತ್ಪರ ಬ್ರಹ್ಮರೂಪನಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಪೊಡವಿಗೆ ಬೊಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಬೊಡೆಯನು, ಅಡುಗಿಕೊಂಡು ಕೊಡು ಬೆಳಕಿನೊಳಿರುತ್ತೀಯ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಧನ್ಯವಾದಗಳು. ಶರೀಫರು ತಮ್ಮ ಕೊನೆಗಾಲವನ್ನ ವಿಭೂತಿ ವೇಳ್ಯ ಮಾಡಿಸಿಕೊಂಡು ಶರಣರ ಪದ್ಧತಿ ಪ್ರಕಾರ ತಮ್ಮ ದೇಹವನ್ನು ತ್ಯಾಗ ಮಾಡ್ಲಿಕ್ಕೆ ಇಚ್ಛಿಸ್ತಾರ. ಆವಾಗ ಹಿರೇಮಠದ ಕರಬಸಯ್ಯನವರು ಬಂದು ಅವರ ಈ ಇಚ್ಛೆಯನ್ನು ಪೂರಿಸ್ತಾರ. ಆವಾಗ ಅವರು ತಮ್ಮ ದೇಹವನ್ನು ಬಿಡ್ತಾರ. ಆವಾಗ ಅವರು ತೀರ್ಕೊಂಡ ಮೇಲೆ ಒಂದು ಸವಾಲು ಎದುರಾಕೈತಿ. ಈಗ ಅವರ ಅಂತ್ಯಕ್ರಿಯೆಯನ್ನ ಯಾವ ಪದ್ಧತಿ ಒಳಗೆ ಮಾಡೋದಪ್ಪ, ಯಾವ ಸಂಪ್ರದಾಯ ಮಾಡೋದು? ಆವಾಗ ಎರಡೂ ಸಮಾಜದವರು ಒಗ್ಗಟ್ಟಾಗಿ ಅವರ ಸಮಾಧಿಯನ್ನ ಅವರ ತಂದೆ ತಾಯಿ ಸಮಾಧಿ ಎಲ್ಲಿ ಮಾಡಿರ್ತಾರ ಅದ್ರ ಬಾಜುಕನ ಅವ್ರದ್ದು ಮಾಡ್ತಾರ. ಭಾಳ ಸರಳ ರೀತಿಯೊಳಗೆ ಐತದು ಸಮಾಧಿ. ಈಗ ನೀವು ಹೋಗಿ ನೋಡ್ಬೋದು, ಮೇಲ್ಗಡೆ ಒಂದು ದೊಡ್ಡ ಮರ ಐತಿ, ನೆರಳು ಬೀಳ್ತದ, ಅತಿ ಸರಳ ರೂಪದಿಂದ ಐತದು. ಈಗ್ರೂ ಬಲಕ್ಕ ಒಂದು ಸಮಾಜದವರು, ಎಡಕ್ಕ ಇನ್ನೊಂದು ಸಮಾಜದವರು ತಮ್ಮ ತಮ್ಮ ಪದ್ಧತಿ ಪ್ರಕಾರ ಪೂಜೆ ಮಾಡಿಕೊಂಡು ಪೂಜೆ ಮಾಡ್ತಾರೆ ಈಗೂ. ಹಿಂಗೆ ನಮ್ಮ ಶಿಶುನಾಳ ಶರೀಫರು ಆಧ್ಯಾತ್ಮಿಕ ಸಾಮರಸ್ಯ, ಸಾಮಾಜಿಕ ಸಾಮರಸ್ಯ, ತಾತ್ವಿಕ ಸಾಮರಸ್ಯ, ಭಾಷಾ ಸಾಮರಸ್ಯವನ್ನು ಆ ರೀತಿಯಿಂದ ತಾವು ಬೆಳೆದುಕೊಂಡು ನಮ್ಗೆ ಜೀವನ ದಾರಿಯಾಗಿ ನಮ್ಮ ಮನದೊಳಗೆ ಸದಾ ಇರ್ತಾರ. ಇದು ಇವತ್ತಿಗೆ ಅವರ ಒಂದು ಜೀವನ ಚರಿತ್ರೆ. ಇದು ಒಂದು ಪೂರ್ತಿ ಆಯ್ತು ನೋಡ್ರಿ ಜೀವನ ಚರಿತ್ರೆ. ಇನ್ನು ಮುಂದೆ ಅವ್ರದ್ದು ಒಂದು ಖವಾಲಿ ಕೇಳೋನ್ರಿ, ಕಟ್ ಕಡೆಯದ್ದು. ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ. ಈ ಖವಾಲಿ ಅಂದ್ರ ಈ ಇಸ್ಲಾಮಿಕ್ ಭಕ್ತಿ, ಸೂಫಿ ಭಕ್ತಿ ಸಂಗೀತದೊಂದು ಚಂದದ ರೂಪರಿ ಇದು. ಇಲ್ಲಿ ಅವರು ಪ್ರವಾದಿಗಳು, ದೇವರು, ಆಮೇಲೆ ಈ ಸೂಫಿ ಸಂತರ ಮಹಿಮೆಯನ್ನ ಕೊಂಡಾಡೋದು ಈ ಹಾಡಿನ ರೂಪದಾಗ ಅವರು ಹೊಗಳುತ್ತಾರ, ಹಾಡ್ತಾರ. ಈ ಒಂದು ಈ ಖವಾಲಿಯನ್ನ ಹಾಡಲಿಕ್ಕೆ ನಮ್ಮ ಶ್ರೀಮತಿ ಶಿಲ್ಪಾ ಮೋದಿ ಹಾಗೂ ಸಂಗಡಿಗರು ಬರ್ತಾರ. ಅಲ್ಲಿ ಈ ಖವಾಲಿಯೊಳಗೆ ಏನೈತಿ ಅಂತಂದ್ರೆ, ಅವರು ಶಾಹೀರಕ್ಕೆ ಅಂತ ಅಂದ್ರೆ
ಒಬ್ಬ ಜವಾಬ್ದಾರಿಯುತ ಮನುಷ್ಯಾಗ ಶಾಹೀರಕೆ ಅಂತ ಹೇಳ್ತಾರ. ಅವರು ಸವಾಲು ಹಾಕ್ತಾರ, ಜೀವನದ ರಹಸ್ಯ ಏನು, ಮೋಕ್ಷದ ದಾರಿ ಯಾವುದು, ಜೀವನದ ಒಳಗುಟ್ಟು ಏನು ಅನ್ನೋದನ್ನು ಅವರು ಸವಾಲು ಹಾಕಿ ಕೇಳ್ತಾರ. ಈಗ ಆ ಸವಾಲನ್ನು ಅವರು ನಮ್ಮ ಮುಂದೆ ಬಂದು ಹೇಳ್ತಾರ. ಅದನ್ನು ಕೇಳಿ ನಾವು ಈ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ್ರಿ. ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ಸವಾಲೊಂದು ನಿನ್ನ ಮ್ಯಾಲ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ಬಯಲು ಅಲಾವಿಗೆ ನವಿಲು ಕುಣಿದು ನಿಂತು, ಬಯಲು ಅಲಾವಿಗೆ ನವಿಲು ಕುಣಿದು ನಿಂತು, ತೈಲವಿಲ್ಲದ ಜೋಗಿ, ತೈಲವಿಲ್ಲದ ಜೋಗಿ ಬೆಳಗುವದಿ ನದಿ, ತೈಲವಿಲ್ಲದ ಜೋಗಿ ಬೆಳಗುವದಿ ನದಿ, ಸವಾಲೊಂದು, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ಬಂಡಿ ಗಾಡಿಯ ಬುಡಕ ಬೆಂಕಿಯ ಹಚ್ಚಿತು, ಬಂಡಿ ಗಾಡಿಯ ಬುಡಕ ಬೆಂಕಿಯ ಹಚ್ಚಿತು, ಪುಂಡಯ ಜೀತನ, ಪುಂಡಯ ಜೀತನ ಜೀವ ಉರದಿತು, ಪುಂಡಯ ಜೀತನ ಜೀವ ಉರದಿತು, ಸವಾಲೊಂದು, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ತಾಗುತ್ತಿನೊಳಗೊಂದು ತಗಡಿನ ಸ್ತವ ಕಂಡು, ತಾಗುತ್ತಿನೊಳಗೊಂದು ತಗಡಿನ ಸ್ತವ ಕಂಡು, ಮೆಹಬೂಬ ಶಿಶುನಾಳ, ಮೆಹಬೂಬ ಶಿಶುನಾಳ ದೀಶಗನಗೆ ಬಂದು, ಶಿಶುನಾಳ, ಶಿಶುನಾಳ ದೀಶಗನಗೆ ಬಂದು, ಸವಾಲೊಂದು, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, ಸವಾಲೊಂದು ನಿನ್ನ ಮ್ಯಾಲ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ, 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 ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ. ನಮ್ಮನ್ನೆಲ್ಲ 19ನೇ ಶತಮಾನ ಕರ್ಕೊಂಡೋದ ಶಿಶ್ನಾಳ್ ಶರೀಫ್ ತಂಡಕ್ಕೆ ಧನ್ಯವಾದಗಳು. ಮುಂದಿನ ನಮಗಿವಾಗ ಕಣ್ ತಂಪಾಯ್ತ್ರಿ, ಕಿವಿ ತಂಪಾಯ್ತು, ಮತ್ ಮನಸ್ಸು ತಂಪಾಯ್ತು. ಮತ್ತೆ ಯಾಕೆ ತಡರಿ, ನಮ್ಮ ಹೊಟ್ಟೆ ಒಂದ್ ತಂಪ್ ಮಾಡ್ಕ್ಯಾಣನಲ್ಲ, ಊಟ ರೆಡಿ ಐತಿ. ಆದ್ರೆ ಒಂದೇ ಒಂದ್ ರಿಕ್ವೆಸ್ಟ್, ನಾವೆಲ್ಲ ರೈತರ ಮಕ್ಕಳದೀವಿ,
ರೈತರ ಕಷ್ಟ ಏನು ಅಂತ ಗೊತ್ತೈತ್ರಿ. ದಯವಿಟ್ಟು ಮಕ್ಕಳಿಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಹಾಕ್ಸಂಡು ಫುಡ್ನ ವೇಸ್ಟ್ ಮಾಡ್ಲಾರ್ದಂಗೆ ನೋಡ್ಕೇರಿ. ರೈತ ತನ್ನ ಒಂದು ಏನು ಬೆಳೆಯಕ ಎಷ್ಟು ಕಷ್ಟಪಟ್ಟಿರ್ತಾನೆ ಅದೆಲ್ಲ ನಮ್ಗೆ ಗೊತ್ತೈತಿ. ಹಾಗಾಗಿ ಯಾರು ಫುಡ್ ವೇಸ್ಟ್ ಮಾಡಬಾರ್ರಿ. ಎಲ್ಲರೂ ಊಟ ರೆಡಿ ಇದೆ, ಊಟಕ್ಕೆ ಹೋಗಿ. ಗೀಯ 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 ಗೀಯ